ಮಾಧ್ಯಮ ಮಿತ್ರರೇ, ಈ ದಿನ ಪತ್ರಿಕಾಗೋಷ್ಠಿ ನಡೆಸಲು ಉದ್ದೇಶ ಏನಪ್ಪ ಅಂತಂದರೆ, ಇದೇ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಸಿಂಗಸಂದ್ರ ಗ್ರಾಮದಲ್ಲಿ 29ನೇ ತಾರೀಕಿಗೆ ಏಪ್ರಿಲ್ ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತ ಅಲ್ಲಿನ ಗ್ರಾಮದ ಯುವಕರು ಮತ್ತು ಹಿರಿಯರು ಮಹಿಳೆಯರು ಎಲ್ಲ ಒಂದು ತೀರ್ಮಾನ ಕೊಡ್ತಾರೆ. ಆ ವಿಚಾರವಾಗಿ ಗ್ರಾಮ ಪಂಚಾಯಿತಿ PDO ಅವರಿಗೆ ಕರಪತ್ರದಲ್ಲಿ PDO ಅವರ ಹೆಸರು ಹಾಕಿಸಿದ್ದಾರೆ. ಮತ್ತೆ PDO ಅವ್ರಿಗೂ ಹೋಗ್ಬಿಟ್ಟು ಲೆಟರ್ ಕೊಟ್ಟಿದ್ದಾರೆ. ಏನಂತ, ನಾವು ಹಿಂಗೆ ಜಯಂತಿ ಮಾಡ್ತಾ ಇದ್ದೀವಿ, ಹಂಗಾಗಿ ತಾವು ಬರಬೇಕು, ನಮ್ಗೆ ಅನುಮತಿನೂ ನೀಡಬೇಕು ಅಂತೇಳಿ ಒಂದು ಲೆಟರ್ ಕೊಡ್ತಾರೆ. ಅದೇ ರೀತಿ ಗ್ರಾಮಾಂತರ ಠಾಣೆಯಲ್ಲಿ ಸಹ ಹೋಗ್ಬಿಟ್ಟು ಅವರು ಒಂದು ಲೆಟರ್ ಅನ್ನ ಕೊಟ್ಟಿರ್ತಾರೆ. ಏನೋ ಬಂದೋಬಸ್ತ್ ಕೊಡ್ಬೇಕು, ಮತ್ತೆ ಅಲ್ಲಿ ಅಂಬೇಡ್ಕರ್ ಭವನ ಜಯಂತಿ ಮಾಡ್ತಾ ಇದೀವಿ, ಹಂಗಾಗಿ ತಾವು ಬರಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು ಹೆಸರು ಹಾಕಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಅವ್ರದ್ದು ಹೆಸರು ಹಾಕಿದ್ದಾರೆ. ಮತ್ತೆ ವಿನೋದ್ ಅಂತಕ್ಕಂತ PDO ಇದ್ದಾರೆ ಕಾಂಪ್ನಿ, ಅವ್ರದ್ದು ಸಹ ಹೆಸರು ಹಾಕಿದ್ದಾರೆ. ಮತ್ತೆ ಅಲ್ಲಿ ರಿಕ್ವೆಜೇಷನ್ ಲೆಟರ್ ಕೊಟ್ಟು ಬಂದಿದ್ದಾರೆ. ಆದ್ರೆ ಈಗ ತಾಲೂಕು ಆಡಳಿತ ಏನಪ್ಪ ಮಾಡ್ತಾ ಇದೆ ಅಂತಂದ್ರೆ, ದಲಿತರ ಮೇಲೆ ದಲಿತ ಅಧಿಕಾರಿಗಳನ್ನ ಎತ್ತುಕಟ್ಟೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕಗಳನ್ನ ತೆಗೆಸ್ತಕ್ಕಂಥ ಕೆಲಸ ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ಇದೇ ದಲಿತ ಅಧಿಕಾರಿಗಳನ್ನ ಇಟ್ಕೊಂಡು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅಲ್ಲಿ ಸ್ಥಳೀಯ ಏನು BO ಇದ್ದಾರೆ, ಆ BO ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಏನೋ ಅಂಬೇಡ್ಕರ್ ಇಡ್ಬೋದು ಅಂತ ಹೇಳಿ ಪರ್ಮಿಷನ್ ಕೊಡ್ತಾರೆ. ಆದ್ರೆ ಮತ್ತೆ ಬಂದಂತ BO ಅವರು ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಗೈಡ್ ಲೈನ್ಸ್ ಇದೆ ಅಂತ ಹೇಳ್ತಾರೆ. ಏನು ಈ ಪೊಲೀಸ್ ಇಲಾಖೆ ಮತ್ತೆ ತಾಲೂಕು ಆಡಳಿತ ಏನಂತ, ಸ್ಥಳೀಯ ಸಂಸ್ಥೆಗಳ ಪರ್ಮಿಷನ್ ಪಡೆದು ನೀವು ಅವರಿಂದ ಹಿಡ್ಕೋಬಹುದು ಅಂತ ಹೇಳಿದ್ದಾರೆ. ಹಂಗಾಗಿ BO ಅವ್ರ ಪರ್ಮಿಷನ್ ಕೊಟ್ಟ ಮೇಲೆ ಮುಗೀತು. ಅದೇ ರೀತಿ ಈಗ ಪಂಚಾಯಿತಿಯಲ್ಲಿಟ್ಟಾಗ, ಪಂಚಾಯಿತಿಗೆ ಸಂಬಂಧಪಟ್ಟ ಗ್ರಾಮದಲ್ಲಿಟ್ಟಾಗ ಅಲ್ಲಿ ಏನ PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಸಂಬಂಧಪಟ್ಟಂತದ್ದು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಕೊಟ್ಟಿದ್ದೀವಿ. ಅವ್ರ ಪರ್ಮಿಷನ್ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಹಂಗಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಯುವಕರು ಜಯಂತಿ ಮಾಡಿ ಅಲ್ಲಿ ನಾಮಫಲಕ ಹಾಕಿದ್ದಾರೆ. ನಾವೇನು 30-40 ಸೈಟ್ ಕೇಳ್ತಾ ಇದೀವ ನಿಮ್ಮನ್ನ. ದಲಿತರಿಗೆ ನೀವು ಸರ್ಕಾರ ಯಾವತ್ತಾದ್ರೂ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕಿನಲ್ಲಿ ಯಾವ್ದಾದ್ರು ಒಂದೇ ಒಂದು ನಿವೇಶನ ಕೊಟ್ಟಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಇದೆಯಾ? ಬಲಾಢ್ಯರು ಮೇಲ್ವರ್ಗದವರು ಇವತ್ತು ಸುಮಾರು ಜನ ಇವತ್ತು ಸರ್ಕಾರಿ ಜಮೀನುಗಳನ್ನ ಎಕರೆಗಳ ಗಟ್ಟಲೆ, ಸುಮಾರು 20, 30, 40 ಎಕರೆಗಳ ಗಟ್ಟೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನ ಉಳಿಸಕ್ ನಿಮ್ಮಿಂದ ಆಗಿದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾನೂನು ಕೊಟ್ಟಂತ ನಮ್ಗೆ ಇವತ್ತು ಅವ್ರ ಕಾನೂನು ಅಡಿಯಲ್ಲಿ ನೀವೆಲ್ಲ ನಡೀತಾ ಇರ್ತಕ್ಕಂಥವ್ರು, ನೀವು ಇವತ್ತು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಡ್ಯೂಟಿ ಜಾಬ್ ಆಗಿದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಭಿಕ್ಷೆಯಲ್ಲಿ ನೀವು ಇವತ್ತು ಇರೋರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಮಫಲಕಕ್ಕೆ 5ಕ್ಕೆ 5 ಅಡಿ ನಾಮಫಲಕ ಇಡ್ಬೇಕಂತಂದ್ರೆ, ಹಂಗಾಗಿ ನಾಮಫಲಕನ ಇವತ್ತು ನೀವು ಯಾರು ತೆಗೆದುಕೊಂಡು ಹೋಗಿದ್ದೀರೋ ಆ ಅಧಿಕಾರಿಗಳ ವಿರುದ್ಧ ಅಸ್ಪೃಶ್ಯತಾ ಕಾಯ್ದೆಯಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ಬೇಕು, ಮತ್ತೆ ಅವ್ರನ್ನ ಡಿಸ್ಮಿಸ್ ಮಾಡ್ಬೇಕು, ಕೆಲಸದಿಂದ ವಜಾ ಮಾಡ್ಬೇಕು. ಇದ್ದಿದ್ರೆ ನಾವು ಈ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನ ರೂಪಿಸ್ತೀವಿ. ಆದ್ರೆ ಕೆಲವರು ಏನ್ ಮಾತಾಡ್ತಾರೆ ಅಂತಂದ್ರೆ, ಈ ಕಾಮಲೆ ಕಣ್ಣಿಗೆ ಎಲ್ಲಾನು ಹಸರಾಗೆ ಕಾಣುತ್ತಂತೆ. ಏನಂತಂದ್ರೆ, ಮಾತಾಡಿದ್ರೆ ಅಂಬೇಡ್ಕರ್ ವಿಚಾರದಲ್ಲಿ ರಾಜಕೀಯನ ಬೆರೆಸ್ತಾರೆ. ಇಲ್ಲಿ ರಾಜಕೀಯ ಮುಖಂಡರು ಯಾರು ಇಲ್ಲ. ರಾಜಕೀಯದಲ್ಲಿ ನಾವು ಯಾರು ಹೋಗ್ಬಿಟ್ಟು ಒಂದು ಮೆಂಬರ್ಶಿಪ್ ತಗೊಂಡಿಲ್ಲ. ನಾವು ಆಕ್ಚುಲಿ ಇಲ್ಲಿ ಇರ್ತಕ್ಕಂಥವ್ರು ದಲಿತ ಸಂಘಟನೆಗಳ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಮಾದಿಗ ದಂಡೋರ, ಅಲ್ಪಸಂಖ್ಯಾತರ ಮುಖಂಡರು, ಎಲ್ಲಾ ಸಂಘಟನೆಗಳವರೇ ಇದೀವಿ. ಯಾರು ಇಲ್ಲಿ ನಾವು ರಾಜಕೀಯ ಬೆರೆಸ್ತಕ್ಕಂಥದ್ದನ್ನ ನೀವು ಬಿಡ್ಬೇಕು. ಯಾರು ಅಧಿಕಾರಿಗಳೇ ನೀವು ಏನು ಅವರು ರಾಜಕೀಯದವರು, ಆ ಪಕ್ಷದವರು, ಈ ಪಕ್ಷದವರು, ಅಂಬೇಡ್ಕರ್ ವಿಚಾರದಲ್ಲಿ ಯಾವ ಪಕ್ಷದವರು ಇಲ್ಲ. ಇಲ್ಲಿ ನಾವು ದಲಿತ ಸಂಘಟನೆಗಳು ಹೋರಾಟ ಮಾಡ್ತೇವೆ. ಏನಕ್ಕಾಗಿ? ಅಂಬೇಡ್ಕರ್ ಪುತ್ಥಳಿಗಾಗಿ, ಅಂಬೇಡ್ಕರ್ ಅವರ ನಾಮಫಲಕಗಳಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ವಿನಾ ನಾವು ನಿಮ್ಮನೆ ಬಾಗಿಲಿಗೂ ಬರಲ್ಲ, ನಿಮ್ಮನೆ ಬಾಗಿಲಿಗೂ ಬರೋರಲ್ಲ.
ನಾವು ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿಗಳು. ಇವತ್ತು ನಾವು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನೀವು ಆದಷ್ಟು ಹೋಗ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡಿ ಇವ್ರು ಏನ್ ರಿಕ್ವಿಸೇಷನ್ ಕೊಟ್ಟಿದ್ದಾರೆ ಅದಕ್ಕೆ ಅದೇ ನಾಮಫಲಕವನ್ನು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂತಂದ್ರೆ ನಾವು ಜಿಲ್ಲಾದ್ಯಂತ ಉಗ್ರ ಹೋರಾಟಗಳನ್ನು ಮಾಡ್ತೀವಿ, ಮತ್ತೆ ನಿಮ್ಮನ್ನ ಗೆರಾವ್ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕೃಷ್ಣಪ್ಪ, ಜೈ ಶಿವಣ್ಣ. ವರದಿಗಾರ ಸ್ನೇಹಿತರೆ, ಈ ಪತ್ರಿಕಾಗೋಷ್ಠಿ ಕರೆಯುವ ಮುಖ್ಯ ಉದ್ದೇಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಾಡಳಿತ ದಲಿತರ ಮೇಲೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯಗಳು ಯಾವ ರೀತಿ ಇದೆ ಅಂತ ಇದು ಪ್ರಚಾರ ಮಾಡುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ ಕರೆದಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ 29ನೇ ತಾರೀಕು ಇದೇ ಏಪ್ರಿಲ್ 29ರಂದು ಏನು ಅಂಬಾದುರ್ಗ ಹೋಬಳಿಗೆ ಕಸಬಾ ಹೋಬಳಿಗೆ ಸೇರಿರ್ತಕ್ಕಂಥ ಸಿಂಗಸಂದ್ರ ಗ್ರಾಮದಲ್ಲಿ ಇಡೀ ಗ್ರಾಮಸ್ಥರು, SC ಕಾಲೋನಿಯ ಗ್ರಾಮಸ್ಥರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನ ಆಚರಣೆ ಮಾಡ್ತಾರೆ. ಆ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ತಗಡು ಶೀಟಿನ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಮತ್ತು ಆ ಯುವಕರ ಸಂಘ ಅಂತ ಒಂದು ನಾಮಫಲಕನ ಮಾಡಿ ಆ ಕಾಲೋನಿ ಪಕ್ಕದಲ್ಲಿ ಬರ್ತಕ್ಕಂಥ ಒಂದು ಸರ್ಕಾರಿ ಜಾಗದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಮಾಡಿ ಅವರ ಜಯಂತಿ ಸಹ ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶದ ಸಮಗ್ರ ಐಕ್ಯತೆಗಾಗಿ ಹೋರಾಡಿದಂಥ ಮಹಾ ಮಾನವತಾವಾದಿ. ಅವರು ಈ ದೇಶದ ಎಲ್ಲ ಸರ್ವ ಧರ್ಮಗಳು ಮತ್ತು ನಾನಾ ಜಾತಿಗಳು ಸಮಾನತೆ ನೀಡಿದಂಥ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಎಲ್ಲರೂ ಸಮಾನವಾಗಿರ್ಬೇಕಂತ ಹೇಳ್ಬಿಟ್ಟಿದ್ದೇನೆ. ಸಂವಿಧಾನ ಮುಖಾಂತರ ಕೆಲವು ಹಕ್ಕುಗಳನ್ನು ನೀಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶ ಆಗಲಿ ಅಥವಾ ನಮ್ಮ ರಾಜ್ಯ ಆಗಲಿ ಅಥವಾ ನಮ್ಮ ಜಿಲ್ಲೆ ಆಗಲಿ ನಮ್ಮ ತಾಲೂಕಾಗಲಿ ಅಥವಾ ಸಿಂಗಸಂದ್ರ ಗ್ರಾಮ ಆಗಲಿ ಅವರನ್ನು ಪೂಜಿಸ್ತಕ್ಕಂಥ ಹಕ್ಕು ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ. ಅದೇ ರೀತಿ ಅವರು ಆ ಜಯಂತಿಯಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪೂಜಿಸಲು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ತಗಡಿನ ಬೋರ್ಡನ್ನು ಚಿಂತಾಮಣಿ ತಾಲೂಕು ಆಡಳಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿಗಳಾಗಿ ನಡ್ಕೊಂಡು ಆ ಬೋರ್ಡನ್ನು ಕಿತ್ತು ತಗೊಂಡೋಗಿ ಪಂಚಾಯತಿಯಲ್ಲಿ ಬಿಸಾಡ್ತಿರ್ತಕ್ಕಂಥ ಒಂದು ಘಟನೆ ಇಲ್ಲಿ ನಡೆದಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಆಗಲಿ ಅಥವಾ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳಾಗಲಿ ಎಲ್ಲೋ ಆಗ್ತಾ ಇಲ್ಲ. ಅದು ಯಥೇಚ್ಛವಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಆಗ್ತಾ ಇದೆ. ಇದಕ್ಕೆ ಕಾರಣ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ, ಇಲ್ಲಿನ ಆಡಳಿತ ವರ್ಗ ಇಲ್ಲಿ ದಲಿತ ವಿರೋಧವಾಗಿದೆ, ಅಂಬೇಡ್ಕರ್ ವಿರೋಧಿಗಳಾಗಿದ್ದಾರೆ ಅನ್ನೋದಕ್ಕೆ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇಡುವಂಥ ವಿಚಾರದಲ್ಲಿ ಈ ತಾಲೂಕು ಆಡಳಿತ ಯಾವ ರೀತಿ ನಡ್ಕೊಂಡಿತು, ಅದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡತಕ್ಕಂಥ ವಿಚಾರದಲ್ಲಿ ನಾವೆಲ್ಲ ಸೇರಿ ದಲಿತ ಮುಖಂಡಗಳೆಲ್ಲ ಸೇರಿ ಸಂಘಟನೆಗಳು ಸೇರಿ ಅದನ್ನು ಖಂಡಿಸಿದಾಗ ನಮ್ಮ ಮೇಲೆ ನಾನಾ ರೀತಿ ದೌರ್ಜನ್ಯ ಮಾಡಿರ್ತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಆಗಿದೆ. ನಮ್ಮ ಮೇಲೆ ಆಗಿರ್ತಕ್ಕಂಥ ಕೇಸುಗಳಾಗ್ಬೋದು ಅಥವಾ ನಮ್ಮನ್ನು ನಡೆಸ್ಕೊಂಡಂಥ ರೀತಿ ಮತ್ತು ನಮಗೆ ನೋಟಿಸ್ ನೀಡಿ ರೋಡಿ ಶೀಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬೆದರಿಕೆಗಳಾಗ್ತಿರ್ತಕ್ಕಂಥದ್ದು ಇರ್ಬೋದು. ಇದೆಲ್ಲ ಈ ತಾಲೂಕು ಆಡಳಿತ, 4 ತಾಲೂಕು ಆಡಳಿತ ಮಾಡ್ತಾ ಇರ್ತಕ್ಕಂಥ ಒಂದು ಷಡ್ಯಂತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಜಿಲ್ಲಾಡಳಿತ ಆಗಲಿ ಅಥವಾ ಸಂಬಂಧಪಟ್ಟ ಸರ್ಕಾರದ ಪ್ರತಿನಿಧಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಈ ಆಡಳಿತಕ್ಕೆ ನಾವು ಆಗ್ತಕ್ಕಂಥ ಚೀಮಾರಿನ ಅವರು ಕಣ್ಣಿದ್ದು ಕೊಡುವಂತೆ ನೋಡ್ತಾ ಇದ್ದಾರೆ. ಆ ಚೀಮಾರಿ ಹಾಕಿದ್ರೂ ನಮಗೇನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅವರನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿರೋದ್ರಿಂದ ಅವರ ಮೇಲೆ ಏನು POA ಆಕ್ಟ್, ಅಟ್ರಾಸಿಟಿ ಆಕ್ಟ್ ಏನಿದೆ ಅದರಲ್ಲಿ ಅವ್ರ ಮೇಲೆ ಕೇಸುಗಳನ್ನು ದಾಖಲೆ ಮಾಡಬೇಕು. ದಾಖಲೆ ಮಾಡಿ ಏನಲ್ಲ ಅವಮಾನ ಮಾಡಿದ್ದಾರೆ ಅಂತ ಸಿಂಗಸಂದ್ರ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಅವಮಾನ ಆಗಿದೆ ಜಾಗದಲ್ಲೇ ಆ ಬೋರ್ಡನ್ನು ಪುನರುತ್ಥಾಪನೆ ಮಾಡಬೇಕು. ಅದು ಮಾಡದೇ ಇದ್ದ ಪಕ್ಷದಲ್ಲಿ ಏನು ಚಿಂತಾಮಣಿ ನಗರದ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾವ ರೀತಿ ನಡ್ಕೊಂಡ್ರೋ ಅದು ನಾವು ಕಾನೂನು ಹೋರಾಟ ಮಾಡಬೇಕಂತ ತೀರ್ಮಾನ ಆದ್ವಿ. ನಾವು ಅಂಬೇಡ್ಕರ್ ಮೊಮ್ಮಕ್ಕಳು, ನಾವು ಕಾನೂನು ಹೋರಾಟ ಮುಖಾಂತರನೇ ಅನುಮತಿ ಪಡೆದು ಅಲ್ಲಿ ಯಾವ ಥರ ಸ್ಥಾಪನೆ ಮಾಡಬೇಕಂತ ಡಿಸೈಡ್ ಆಗಿದ್ದೆವು.
ಇದು ಸಹ ಸರ್ಕಾರಿ ಜಾಗ ಅಂತ ಹೇಳ್ತಾರೆ. ಸರ್ಕಾರಿ ಜಾಗಗಳಲ್ಲೇ ಸರ್ಕಾರ ಮಂಜೂರಿ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆ, ಕಾನೂನಲ್ಲಿರ್ತಕ್ಕಂಥ ಅವಕಾಶ. ಆದರೆ ಸುಪ್ರೀಂ ಕೋರ್ಟ್ ಸರ್ಕಾರ ಆಗಲಿ ಅಥವಾ DMA ಮಾಡಿರ್ತಕ್ಕಂಥ ಸುತ್ತೋಲೆ ಆಗಲಿ ಅವ್ರೇನು ಹೇಳ್ತಾರೆ ಅಂದರೆ, ನೀವೆಲ್ಲೇ ರಾಷ್ಟ್ರ ನಾಯಕರ ಒಂದು ಪ್ರತಿಮೆಗಳಾಗಲಿ ಅವರ ಹೆಸರುಗಳನ್ನಾಗಲಿ ಇಡಬೇಕಂದ್ರೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅನುಮತಿ ಪಡೆದು ನೀವು ಸ್ಥಾಪನೆ ಮಾಡಬೇಕಂತ ಹೇಳ್ತಾರೆ. ನಾವು ಆ ಸಂಬಂಧಪಟ್ಟ ಪ್ರಾಧಿಕಾರದಲ್ಲಿ ಅನುಮತಿ ಕೊಡಿ ಅಂತ ಕೇಳಿದಾಗ ಅವರು ಅನುಮತಿ ನಿರಾಕರಿಸ್ತಾರೆ. ಅವರೇ ಒಂದು ಕಡೆ ಅನುಮತಿ ಪಡೆದು ಮರುಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನಾವು ಅನುಮತಿ ಕೊಡೋದಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಇದು ಯಾವ ಥರ ಇವರು ಹೇಳ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಅವ್ರಿಗೆ ಜ್ಞಾನ ಇದೆಯೋ ಅಥವಾ ಓದ್ಕೊಂಡಿದ್ದಾರೋ ಇಲ್ವೋ, ಲಂಚ ಗಿಂಚ ಕೊಟ್ಟೇನಾದರೂ ಅಧಿಕಾರ ಪಡೆದಿದ್ದಾರೋ ಗೊತ್ತಾಗ್ತಾ ಇಲ್ಲ. ನಾವು ಅನುಮತಿಗಾಗಿ ಅರ್ಜಿಗಳು ಸಲ್ಲಿಸಿದ್ವಿ, ಇಂಥ ಕಡೆ ಹಿಂಗೆ ಮಾಡ್ತಾ ಇದ್ದೀವಿ, ಅನುಮತಿ ಕೊಡಿ ಅಂತ. ಇವರೇನು ಹೇಳ್ತಾರೆ, PDO ಆಗಲಿ ಅಥವಾ ಮತ್ತೊಬ್ಬರಾಗಲಿ ಅನುಮತಿ ಕೊಡೋದಕ್ಕೆ ನಮಗೆ ಏನೋ ಪವರೇ ಇಲ್ಲ ಅಂತ ಹೇಳ್ತಾರೆ. ಅನುಮತಿ ಪಡೆದ ಸಂಬಂಧಪಟ್ಟ ಪ್ರಾಧಿಕಾರ, ಫಾರ್ ಎಕ್ಸಾಂಪಲ್ ಏನು ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಪುತ್ಥಳಿಯನ್ನು ಸ್ಥಾಪನೆ ಮಾಡುವಾಗ ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಬರುತ್ತೆ. ಅಲ್ಲಿ ಕಮಿಷನರ್ಗೆ ನಾವು ಅನುಮತಿ ಕೊಡಿ ಅಂತ ಕೇಳಿದಾಗ ಅವರು ಯಾವ ಥರ ಇದು ಮಾಡಿದ್ರು, ನಮ್ಮ ಅನುಮತಿ ಪತ್ರನ ಬುಟ್ಟಿಗೆ ಹೆಂಗೆ ಬಿಸಾಕಿದ್ರು, ಏನೇನಾಯ್ತು ಅಂತ ಹೇಳ್ಬಿಟ್ಟು ಇದು ರಾಜಕೀಯ ಷಡ್ಯಂತ್ರದಿಂದ ಆಗಿರೋದು. ಇಲ್ಲೂ ಸಹ ನಾವು ಈ ಬೋರ್ಡನ್ನು ಹಾಕುವಾಗ ಸಂದರ್ಭದಲ್ಲಿ ಅನುಮತಿ ಕೊಡಿ ಅಂತ ಕೇಳಿದಾಗ ಅನುಮತಿ ಕೊಟ್ಟಿರೋದಿಲ್ಲ. ಇನ್ನು ಯಾವ ಪುರುಷಾರ್ಥಕ್ಕಾಗಿ ಇವರು ಸರ್ಕ್ಯುಲರ್ನ ಮತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸನ್ನು ಹೇಳ್ತಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇದು ದಯವಿಟ್ಟು ಸಂಕ್ಷಿಪ್ತವಾಗಿ ನಮ್ಗೆ ವಿವರಣೆ ಕೊಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಇದ್ರ ಬಗ್ಗೆ ಒಂದು ಉಗ್ರವಾದ ಹೋರಾಟ ಘೋಷಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ.